ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿ ಪನ್ನೀರಿಂದ ಒಂದು ರೆಸಿಪಿ ಮಾಡ್ಕೊಳ್ಳೋಣ. ಪನ್ನೀರ್ ರೋಲ್. ಮೊದಲಿಗೆ ಒಂದು ಕ್ಯಾಪ್ಸಿಕಮ್ನ ತಗೊಂಡು ತೆಳ್ಳಗೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಳ್ಳೋಣ. ಇದಾದಮೇಲೆ ಒಂದು ದೊಡ್ಡ ಈರುಳ್ಳಿನ ತಗೊಂಡು ಇದನ್ನು ಅಷ್ಟೇ ತೆಳ್ಳಗೆ ಉದ್ದುದ್ದವಾಗಿ ಹಚ್ಚಿಟ್ಕೊಳ್ಳಿ. ಈಗ ಒಂದು ಟೊಮೊಟೊ ತಗೊಂಡು ಅದರೊಳಗಡೆ ಇರೋ ಬೀಜಗಳೆಲ್ಲ ತೆಗೆದಾಕ್ಬಿಟ್ಟು ಇದನ್ನು ಅಷ್ಟೇ ತೆಳ್ಳಗೆ ಉದ್ದುದ್ದ ಹಚ್ಚಿಟ್ಕೊಳ್ಳಿ. ತರಕಾರಿನೆಲ್ಲ ಹಚ್ಚಿ ಪಕ್ಕಕ್ಕೆ ಇಟ್ಕೊಂಡು ಈಗ ಪನ್ನೀರನ್ನ ಕ್ಯೂಬ್ಸ್ ಥರ ಹಚ್ಚಿಟ್ಕೊಳ್ಳಿ. ಕ್ಯೂಬ್ ಸೈಜ್ ಸಾಕು, ಮೀಡಿಯಮ್ ಸೈಜು, ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ಸಣ್ಣನೂ ಬೇಡ. ಈಗ ಒಂದು ಬೌಲಲ್ಲಿ ಮೊಸರಿಗೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಹಚ್ಚಿಟ್ಕೊಂಡಿರೋ ಪನ್ನೀರ್ಗಳನ್ನ ನಾವು ಕಲಸಿಟ್ಕೊಂಡು ಮೊಸರಿನ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಳ್ಳೋ ಥರ ಕಲಸಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಪನ್ನೀರ್ ಮಿಶ್ರಣನ ಅದನ್ನು ಹಾಕ್ಕೊಂಡು ಸುಮಾರು ಒಂದು 5ರಿಂದ 10 ನಿಮಿಷವರೆಗೂ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳಿ ಪನ್ನೀರ್ಗೆ. ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಬೇಯಿಸಿ. ಐದರಿಂದ 10 ನಿಮಿಷ ಆದಮೇಲೆ ಈ ರೀತಿ ಇರುತ್ತೆ. ಈ ರೀತಿ ಬೇಯ್ತಾ ಇರೋವಾಗ ನಾವು ಮೊದಲೇ ಹಚ್ಚಿಟ್ಕೊಂಡಿದ್ವಲ್ವ ತರಕಾರಿಗಳನ್ನ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಈ ಮೂರನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಆ ಮಿಶ್ರಣದ ಜೊತೆಗೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಬೆಂದರೆ ಸಾಕು. ಇದನ್ನು ನೀವು ಸ್ಟಿಕ್ ಕೂಡ ಹಾಕ್ಕೊಂಡು ತಿನ್ಬೋದು ಅಥವಾ ಚಪಾತಿ ಮಧ್ಯೆ ರೋಲ್ ಥರ ಇಟ್ಕೊಂಡು ತಿನ್ಬೋದು. ನೋಡಿ ಈಗ ರೆಡಿಯಾಗಿದೆ. ಚಪಾತಿ ಒಳಗಡೆ ಇಟ್ಟು ರೋಲ್ ಮಾಡೋಣ. ಮಕ್ಕಳಿಗೆಲ್ಲ ಮಾಡಿಕೊಡಿ, ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಬಾಯ್.